ಆರೀಫ್ನ ಬಿಟ್ಟು ಇನ್ಯಾರೂ ಮಿಸಾ ಬ್ರ್ಯಾಂಡ್ ಎನ್ರೋಲ್ಮೆಂಟ್ಗೆ ಬರಬಾರ್ದು ಅಂತ ರಾಬಿನ್ ತುಂಬಾ ಜಾಣತನದಿಂದ ಮಿಸಾ ಬ್ರ್ಯಾಂಡ್ ಎನ್ರೋಲ್ಮೆಂಟ್ನ ಯಾರಿಗೂ ಗೊತ್ತಾಗದೇ ಇರೋ ಥರ ಮೇಂಟೈನ್ ಮಾಡಿದ್ದ. ಆದ್ರೆ ತನಗ್ ಸಿಗ್ಬೇಕಾಗಿರೋ ಆಪರ್ಚುನಿಟಿ ರೋಹನ್ ಪಾಲಾಗಿದ್ದಕ್ಕೆ ಆರೀಫ್ ತುಂಬಾ ಸಿಟ್ಟಾಗಿ ರೋಹನ್ ಹತ್ರ ಜಗಳಕ್ ನಿಂತಿದ್ದ. ಅದನ್ನ ನೋಡಿ ಇಂಚರ ಅವನ್ಗೆ ಹಿಗ್ಗಾಮುಗ್ಗ ಬೈತಾ, ನಿನ್ನನ್ನ ನೀನು ಏನ್ ಅಂದ್ಕೊಂಡಿದ್ಯಾ ಆರೀಫ್? ನಿನ್ಗೆ ಮನ್ಸಕ್ ಬಂದಾಗ್ಲೆಲ್ಲ ನನಗೆ ರೋಹನ್ಗೆ ತೊಂದ್ರೆ ಕೊಡೋಕ್ ಬಂದ್ರೆ ನಾವೇನು ಬಾಯಿ ಮುಚ್ಕೊಂಡು ಸುಮ್ನಿರ್ತೀವಿ ಅಂದ್ಕೊಂಡಿದ್ಯಾ? ಇಷ್ಟ್ ವರ್ಷ ನೀನು ರಾಬಿನ್ ಸೇರ್ಕೊಂಡು ಅದೇ ತಾನೇ ಮಾಡಿದ್ದು. ಬಟ್ ನಾಟ್ ನೌ. ಈಗ ನಾನು ರೋಹನ್ ಮ್ಯಾನೇಜರ್ ಅನ್ನೋದು ನೆನ್ಪಿರ್ಲಿ. ಇನ್ನೊಂದು ಮಾತು, ಅಷ್ಟು ದೊಡ್ಡ ಬ್ರ್ಯಾಂಡ್ ಡಿಸಿಷನ್ ಬಗ್ಗೆ ಕ್ವೆಶ್ಚನ್ ಮಾಡ್ಬೇಕು ಅಂದ್ರೆ ಅದನ್ನ ರೈಟ್ ಪ್ಲೇಸಲ್ಲಿ ಮಾಡ್ಬೇಕೇ ಹೊರತು ಇಲ್ ಬಂದು ಕೂಗಾಡೋದಲ್ಲ. ನೀನ್ ರಿಜೆಕ್ಟ್ ಆಗಿದ್ಯಾ ಅಂದ್ರೆ ನಿನ್ನಲ್ಲೇ ಏನೋ ಫಾಲ್ಟ್ ಇದೆ ಅಂತ ಅರ್ಥ. ಅದೇನು ಅಂತ ಯೋಚನೆ ಮಾಡಿ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡು ಅಂತ ಹೇಳಿದ್ಲು. ಅವಳ ಮಾತ್ ಕೇಳಿ ಆರೀಫ್ ಸಿಟ್ಟು ಇನ್ನೂ ಜಾಸ್ತಿ ಆಯ್ತು. ಅವನ್ ಮತ್ತೆ ಕಿರ್ಚ್ಬೇಕು ಅನ್ನೋ ಅಷ್ಟ್ರಲ್ಲಿ ಹಿಂದೆಯಿಂದ, ಆರೀಫ್, ಇಲ್ಲೇನ್ ಮಾಡ್ತಿದ್ಯಾ? ನಿನಗ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಇಲ್ಲಿಗ್ ಬಂದು ಯಾಕೆ ಗಲಾಟೆ ಮಾಡ್ತಿದ್ಯಾ ಅಂತ ರಾಬಿನ್ ವಾಯ್ಸ್ ಕೇಳಿಸ್ತು. ಅವನ್ ಬಂದಿದ್ ನೋಡಿ ಇಂಚರ, ಅರೆ ಮಿಸ್ಟರ್ ರಾಬಿನ್, ತುಂಬಾ ಬೇಗ ಬಂದ್ರಿ. ನಿಮ್ ಜನಕ್ಕೆ ಡಿಸಿಪ್ಲಿನ್ ಕಲ್ಸೋದು ತುಂಬಾ ಅವಶ್ಯಕತೆ ಇದೆ ನೋಡಿ ಅಂತ ಸರ್ಕಾಸ್ಟಿಕ್ ಆಗಿ ಹೇಳಿದ್ಲು. ಅದಕ್ಕೆ ರಾಬಿನ್, ಶಟ್ ಅಪ್ ಮಿಸ್ ಇಂಚರ. ಮಿಸ್ ಆ ರೆಸ್ಪಾನ್ಸಿಬಿಲಿಟಿ ನನ್ ಮೇಲಿದೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿತ್ತು ತಾನೆ? ಅವತ್ತು ನನ್ನ ಕೈನಲ್ಲಿರೋ ಫೈಲ್ ನೀನ್ ನೋಡಿದ್ದೆ. ನಾನ್ ಆರೀಫ್ನ ರೆಕಮೆಂಡ್ ಮಾಡ್ತೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಇಂಟೆನ್ಷನಲಿ ರೋಹನ್ನ ರೆಡಿ ಮಾಡಿ ಅವನಿಗೆ ಆ ಚಾನ್ಸ್ ಸಿಗೋ ಥರ ಮಾಡಿದ್ಯಾ? ನಿನ್ ನಾಟಕ ಎಲ್ಲ ನನ್ಗೇನ್ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಅಂತ ಸಿಟ್ಟಲ್ಲಿ ಕೇಳ್ದ. ಆದ್ರೆ ವಿಕಾಸ್ ಹೇಳಿರೋ ಮಾತು ನೆನ್ಪ್ನಲ್ಲಿಟ್ಕೊಂಡು ಅವನು ಇಂಚರ ಜೊತೆ ಜಾಸ್ತಿ ವಾದ ಮಾಡೋಕೆ ಇಷ್ಟಪಡ್ಲಿಲ್ಲ. ಅವನ್ ಮಾತ್ ಕೇಳಿ ಇಂಚರ, ಸೋ ವಾಟ್? ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋ ರೈಟ್ಸ್ ಎಲ್ಲರಿಗೂ ಇದೆ. ನಿಮ್ ತರಾನೇ ನಾವು ಕಾಂಪೀಟ್ ಮಾಡಿದ್ವಿ, ವಿನ್ ಆದ್ವಿ. ಆಸ್ ಸಿಂಪಲ್ ಆಸ್ ದಟ್. ಅದಕ್ಕಿಷ್ಟೊಂದೆಲ್ಲ ಕೂಗಾಡಿ ರಂಪಾಟೆ ಮಾಡೋ ಅವಶ್ಯಕತೆ ಏನಿದೆ? ಓ, ಒಂದ್ ನಿಮಿಷ, ನೀವ್ ಮೋಸದಿಂದ ಗೆಲ್ಲಕ್ ನೋಡ್ತಿದ್ರಿ ಅಲ್ವಾ? ಅದಕ್ಕೆ ಇಷ್ಟೊಂದು ಉರ್ಕೊಂಡಿದ್ದೀರಾ. ಆಮ್ ಐ ರೈಟ್ ಮಿಸ್ಟರ್ ರಾಬಿನ್ ಅಂತ ಮುಖದ ಮೇಲೆ ಹೊಡೆದಾಗೆ ಆನ್ಸರ್ ಮಾಡಿದ್ಲು. ಅವಳ ಈ ಕಾನ್ಫಿಡೆನ್ಸ್ ಮತ್ತೆ ಪ್ರೆಸೆನ್ಸ್ ಆಫ್ ಮೈಂಡ್ ನೋಡಿ ರಾಬಿನ್ಗೆ ಮೈ ಎಲ್ಲ ಬೆಂಕಿ ಹತ್ಕೊಂಡು ಉರಿಯೋ ಥರ ಫೀಲ್ ಆಯ್ತು. ಆದ್ರೆ ಅವನ್ ಈ ಟೈಮ್ನಲ್ಲಿ ಕೋಪದ ಕೈಗೆ ಬುದ್ಧಿ ಕೊಡೋಕೆ ಇಷ್ಟಪಡ್ದೆ ಮಿಸ್ಸಾದಲ್ಲಿ ಆಪರ್ಚುನಿಟಿ ಸಿಕ್ತು ಅಂತ ನೀನು ಮತ್ತೆ ರೋಹನ್ ಇಬ್ರು ತುಂಬಾ ಮೆರಿತಿದ್ದೀರಿ ಅಲ್ವಾ? ನೀನು ಇವಾಗ ಈ ಇಂಡಸ್ಟ್ರಿಗೆ ಬಂದು ಹಾರಾಡ್ತಿದ್ಯಾ. ನಾನಿಲ್ಲಾಗ್ಲೇ ಸುಮಾರು ವರ್ಷದಿಂದ ಇದ್ದು ಪಳಗಿದ್ದೀನಿ ಅಂತ ಹೇಳ್ದ. ಅವನ್ ಮಾತಿಗೆ ಇಂಚರ ನಗ್ತಾ, ಓಹೋ, ನೀವೇನ್ ನನ್ನನ್ನ ಹೆದರ್ಸೋಕ್ ನೋಡ್ತಿದ್ದೀರಾ? ನಾನಿಷ್ಟೆಲ್ಲ ಮಾಡಿ ತೋರ್ಸಿದ್ಮೇಲೂ ನೀವು ನನ್ನನ್ನ ನಿಮಗಿಂತ ಲೆಸ್ ಎಕ್ಸ್ಪೀರಿಯನ್ಸ್ಡ್ ಅಂತ ಅಂದ್ಕೊಂಡಿದ್ದೀರಲ್ಲ. ನಿಮ್ ಬುದ್ಧಿಗೆ ಏನ್ ಹೇಳ್ಬೇಕು? ನಿಮ್ಗಳ ಜೊತೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕೆ ನನಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ. ನಿಮ್ ಕೆಲ್ಸ ಆಯ್ತು ಅಂದ್ರೆ ಹೊರಡಿ ಇಲ್ಲಿಂದ ಅಂತ ರಾಬಿನ್ ಆರೀಫ್ ಇಬ್ರನ್ನೂ ಗುರಾಯಿಸ್ತಾ ಹೇಳಿದ್ಲು. ಅವಳು ರಾಬಿನ್ ಮತ್ತೆ ಆರೀಫ್ ಬಾಯಿ ಮುಚ್ಚಿದ್ ನೋಡಿ ಅಲ್ಲಿರೋ ಎಲ್ರೂ ಆಶ್ಚರ್ಯಪಟ್ರು. ಅಕ್ಕಪಕ್ಕ ಇರೋರೆಲ್ಲ ಗುಸುಗುಸು ಮಾಡ್ತಿರೋದ್ ನೋಡಿ ರಾಬಿನ್ಗೆ ಎಂಬ್ಯಾರಸ್ಮೆಂಟ್ ಜಾಸ್ತಿಯಾಗಿ ತಲೆ ತಗ್ಸಿ ಅಲ್ಲಿಂದ ಹೊರಟೋದ. ಅವನ್ ಹಿಂದೆನೆ ಬಾಲತ್ತರ ಆರೀಫ್ ಕೂಡ ಹೋದ. ಅವ್ರು ಹೋಗ್ತಿದ್ದ ಹಾಗೆ ಸೃಜನಾ ಇಂಚರ ಹತ್ರ ಬಂದು ಅವಳನ್ನೇ ನೋಡ್ತಾ, ಮೈ ಗಾಡ್ ಮ್ಯಾಮ್, ವಾವ್, ಅದೇನು ಉತ್ತರ ಕೊಟ್ರಿ ಅವ್ರಿಗೆ. ನಾನ್ ಇಲ್ಲಿ ತನಕ ನಿಮ್ ತರ ಬೋಲ್ಡ್ ಆಗಿ ಹೋರಾಟ ಮಾಡೋರ್ನ ನೋಡೇ ಇಲ್ಲ. ನೀವೊಂಥರ ಕಿತ್ತೂರ್ ರಾಣಿ ಚೆನ್ನಮ್ಮ ಇದ್ದ ಹಾಗೆ, ಅಲ್ಲ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಹೊಗಳ್ತಾ ಇದ್ಲು. ಅವಳು ತನ್ನನ್ನ ಹೊಗಳ್ತಿರೋದ್ ನೋಡಿ ಇಂಚರ, ಅಯ್ಯೋ ಸಾಕು, ನನ್ನನ್ನ ಹೊಗಳೋದನ್ನ ನಿಲ್ಸಿ ಕೆಲ್ಸ ಮಾಡು ಅಂತ ಹೇಳಿ ರೋಹನ್ ಕಡೆ ನೋಡಿದ್ಲು. ಅವನ್ ಮುಖದ ಮೇಲೆ ಒದೆ ಬಿದ್ದಿದ್ದ ಮಾರ್ಕ್ಸ್ಗಳು ಎದ್ ಕಾಣಿಸ್ತಿತ್ತು. ಆರೀಫ್ ಅವನ್ ಮೇಲೆ ಕೈ ಮಾಡಿದಾನೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು. ಹಾಗಾಗಿ ಅವಳು ಸೃಜನಾ ಕಡೆ ತಿರುಗಿ, ಮೊದಲು ರೋಹನ್ನ ನೋಡ್ಕೊ, ಹಿ ನೀಡ್ಸ್ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಹೇಳಿದ್ಲು. ರಾಬಿನ್ ಮಾತಿಂದ ಆರೀಫ್ ಸಮಾಧಾನ ಆಗ್ದೆ, ಹಾಗಾದ್ರೆ ಈಗ ನಾವೇನ್ ಮಾಡ್ಬೇಕು? ಅದನ್ನ ನೀವೇ ಹೇಳಿ ಸರ್.
ಅವರು ಈ ಖುಷಿಯಲ್ಲಿ ತೇಲಾಡ್ಲಿ ಅಂತ ಬಿಟ್ಬಿಡ್ಬೇಕಾ? ಅವ್ರು ಖುಷಿಯಿಂದ ಇರೋದನ್ನ ನನ್ ಕೈನಲ್ಲಿ ನೋಡೋಕಾಗಲ್ಲ ಅಂತ ಹೇಳ್ದ. ಅದಕ್ಕೆ ರಾಬಿನ್, ನನಗೂ ಆಗಲ್ಲ, ಆದ್ರೆ ನಾನು ನಿಂತರ ಕೋಪದ ಕೈಗೆ ಬುದ್ಧಿ ಕೊಡಲ್ಲ. ಸರಿಯಾದ ಸಮಯ ನೋಡ್ಕೊಂಡು ರಿವೆಂಜ್ ತಗೋತೀನಿ ಅಂತ ಹೇಳ್ದ. ಅವನು ಮನಸ್ಸಲ್ಲೇ, ನಿನ್ನೆ ಮೊನ್ನೆ ಬಂದಿರೋ ಹುಡುಗಿ ಈ ರಾಬಿನ್ಗೆ ಕಾಂಪಿಟೇಷನ್ ಕೊಡ್ತಿದ್ದಾಳೆ ಅಂದ್ರೆ ಏನರ್ಥ? ಲೇ ಇಂಚರ, ನಾನ್ ನಿನ್ನ ತುಂಬಾ ಲೈಟ್ ಆಗಿ ತಗೊಂಡ್ಬಿಟ್ಟೆ, ಬಟ್ ನಾಟ್ ಎನಿಮೋರ್. ಈ ಸಲ ನೀನು ದೊಡ್ಡ ತಪ್ಪು ಮಾಡಿದ್ಯಾ. ಈ ರಾಬಿನ್ ಎದುರು ರಿವೆಂಜ್ ತಗೋತಾನೆ ಅಂತ ಮನಸ್ನಲ್ಲೇ ಶಪಥ ಮಾಡ್ದ. ಈ ಕಡೆ ಲಂಚ್ ಅವರ್ ಮುಗಿತಾ ಇದ್ದ ಹಾಗೆ ಡೈರೆಕ್ಟರ್ ಮಾಳವಿಕಾ ಜೊತೆಗೆ ಫಸ್ಟ್ ಮೀಟಿಂಗ್ ಮಾಡೋದಕ್ಕೆ ಇಂಚರಾಗೆ ಮಿಸ್ಸಾ ಆಫೀಸ್ಗೆ ಹೋಗ್ಬೇಕಿತ್ತು. ಇಂಚರ, ರೋಹನ್ ಇಬ್ರು ಮಿಸ್ಸಾ ಆಫೀಸ್ ರೀಚ್ ಆಗಿ ಮಾಳವಿಕಾ ಕ್ಯಾಬಿನ್ಗೆ ಹೋದ್ರು. ಒಳಗಡೆ ಹೋಗ್ತಾ ಇದ್ದ ಹಾಗೆ ಇಂಚರ, ಹಲೋ, ಇವ್ರು ರೋಹನ್, ಮತ್ತೆ ನಾನು ಅವ್ರ ಮ್ಯಾನೇಜರ್ ಇಂಚರ ಅಂತ ಹೇಳ್ತಾ ಸ್ಮೈಲ್ ಮಾಡ್ತಾ ಹ್ಯಾಂಡ್ ಶೇಕ್ ಮಾಡಿ ತನ್ನ ಮತ್ತೆ ರೋಹನ್ನ ಇಂಟ್ರೊಡಕ್ಷನ್ ಮಾಡ್ಕೊಟ್ಲು. ಆಗ ಮಾಳವಿಕಾ, ಹಾಯ್ ರೋಹನ್, ಹಾಯ್ ಇಂಚರ, ಪ್ಲೀಸ್ ಬಿ ಸೀಟೆಡ್ ಅಂತ ಅವರನ್ನ ವೆಲ್ಕಮ್ ಮಾಡಿದ್ರು. ಇನ್ನು 30 ವರ್ಷಕ್ಕಿಂತ ಚಿಕ್ಕವರಾಗಿರೋ ಮಾಳವಿಕಾ ಸ್ಮೈಲ್ ನೋಡಿ ಇಂಚರ ಆಲ್ರೆಡಿ ಇಂಪ್ರೆಸ್ ಆಗಿದ್ಲು. ಅದರಲ್ಲೂ ಈಗ ಅವ್ರ ಪೊಲೈಟ್ನೆಸ್ ನೋಡಿ ಅವ್ರ ಜೊತೆ ಕೆಲಸ ಮಾಡೋ ಎಕ್ಸೈಟ್ಮೆಂಟ್ ಜಾಸ್ತಿ ಆಯ್ತು. ಕೆಲವೊಂದು ಸಿಂಪಲ್ ಇಂಟರಾಕ್ಷನ್ ನಂತರ ಮಾಳವಿಕಾ, ಮಿಸ್ ಇಂಚರ, ನೀವ್ ಮುಂಚೆ ಎಲ್ಲಿ ವರ್ಕ್ ಮಾಡ್ತಾ ಇದ್ರಿ? ನಾನು ಇಂಡಸ್ಟ್ರಿಲಿ ತುಂಬಾ ಟೈಮ್ನಿಂದ ಇದ್ದೀನಿ, ಆದ್ರೆ ಇಲ್ಲಿವರೆಗೂ ನಿಮ್ಮನ್ನ ಎಲ್ಲೂ ನೋಡಿಲ್ಲ ಅಂದ್ರು. ಅದಕ್ಕೆ ಇಂಚರ, ನಾನಿಷ್ಟು ವರ್ಷ ಅಮೆರಿಕದಲ್ಲಿದ್ದೆ, 5 ವರ್ಷ ಅಲ್ಲಿ ಕೆಲಸ ಮಾಡಿ ಇಲ್ಲಿಗೆ ಬಂದೆ ಅಂದ್ಲು. ಇಂಚರ ಬಗ್ಗೆ ತಿಳ್ಕೊಂಡ್ಮೇಲೆ ಮಾಳವಿಕಾಳ ಗಮನ ರೋಹನ್ ಕಡೆ ಹೋಯ್ತು. ಅವನ್ ಫೋಟೋಗಿಂತ ಲೈವ್ ಆಗೇ ಜಾಸ್ತಿ ಹ್ಯಾಂಡ್ಸಮ್ ಆಗಿದ್ದ ಅಂತ ಅನ್ನಿಸ್ತು. ಅವನ್ ಬಾಡಿ ಪರ್ಫೆಕ್ಟ್ ಆಗಿ ಮಸಲ್ಸ್ ಎಲ್ಲ ಕರೆಕ್ಟ್ ಶೇಪಲ್ಲಿತ್ತು. ಅವನ್ ಮುಖದಲ್ಲಿ ಕೂಡ ಅಷ್ಟೇ ಚಾಮ್ ಇತ್ತು. ಅದನ್ನ ನೋಡಿ ಅವನ್ ಜೊತೆ ಅಡ್ವರ್ಟೈಸ್ಮೆಂಟ್ನಲ್ಲಿ ಕೆಲಸ ಮಾಡೋದು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ಲು. ಎಲ್ಲ ಆಂಗಲ್ನಿಂದಾನೂ ಅವನ್ ಕ್ಯಾಮ್ರಾ ಮುಂದೆ ಹೇಗ್ ಕಾಣ್ತಾನೆ ಅನ್ನೋದು ನೋಡೋಕೆ ಅವ್ರು ತುಂಬಾ ಎಕ್ಸೈಟೆಡ್ ಆಗಿದ್ರು. ಅವ್ರ ಮುಗುಳ್ನಗ್ತಾ, ಐ ಆಮ್ ವೆರಿ ಇಂಪ್ರೆಸ್ಡ್ ವಿತ್ ರೋಹನ್. ಹೀಸ್ ಲುಕ್ಸ್ ಅಂಡ್ ಅಪಿಯರೆನ್ಸ್ ವಿಲ್ ಲುಕ್ ಫ್ಯಾಬ್ ಆನ್ ಕ್ಯಾಮ್ರಾ. ಅಲ್ದೇ ಮಿಸ್ಸಾ ಒಂದು ಕಾಸ್ಮೆಟಿಕ್ ಬ್ರ್ಯಾಂಡ್, ಬಟ್ ಐ ಮಸ್ಟ್ ಅಪ್ರಿಷಿಯೇಟ್ ಯುವರ್ ನ್ಯಾಚುರಲ್ ಬ್ಯೂಟಿ. ನೀವು ನಮ್ಮ ಮಿಸ್ಸಾ ಬ್ರ್ಯಾಂಡ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತೀರಾ ಅಂತ ಹೊಗಳಿದ್ರು. ಅದು ರೋಹನ್ ಪಾಲ್ಗೆ ತುಂಬಾ ಬಿಗ್ ಮೊಮೆಂಟ್ ಆಗಿತ್ತು. ಇಷ್ಟು ದೊಡ್ಡ ಡೈರೆಕ್ಟರ್ ತನ್ನ ಬಗ್ಗೆ ಇಷ್ಟೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಅವನ್ ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಅವನ್ ಜೊತೆಗೆ ಈ ಖುಷಿ ಇಂಚರ ಮುಖದಲ್ಲೂ ಕಾಣಿಸ್ಕೊಳ್ತು. ಮಾಳವಿಕಾ ರೋಹನ್ ಬಗ್ಗೆ, ತನ್ನ ಬಗ್ಗೆ ಇಷ್ಟೊಂದೆಲ್ಲ ಪಾಸಿಟಿವ್ ಆಗಿ ಮಾತಾಡ್ತಾರೆ ಅಂತ ಅವಳು ಅಂದ್ಕೊಂಡಿರ್ಲಿಲ್ಲ. ಹಾಗಾದ್ರೆ ಮಿಸ್ಸಾ ಪ್ರಾಜೆಕ್ಟ್ ಇಂದ ರೋಹನ್ ಬದುಕಲ್ಲಿ ಹೊಸ ಅಧ್ಯಾಯ ಶುರುವಾಗತ್ತಾ? ಇದನ್ನೆಲ್ಲ ನೋಡ್ಕೊಂಡು ಆರಿಫ್, ರಾಬಿನ್ ಸುಮ್ನಿರ್ತಾರಾ? ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ.